ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದ ಈ ಸಭೆಗೆ ನಾನು ಬಂದಿದ್ದೀನಿ. ಬಿಡದಿ ಟೌನ್ಶಿಪ್ ಮಾಡೋದರ ವಿರೋಧಿಸಿ, ಇದೆಲ್ಲ ನೀರಾವರಿ ಜಮೀನು, ಇದೆಲ್ಲ ಬೀಳು ಜಮೀನಲ್ಲ, ನೀರಾವರಿ ಜಮೀನು. ಈ ನೀರಾವರಿ ಜಮೀನು ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ನುಂಗುವಂತದಕ್ಕೆ ಹೊರಟಿದ್ದಾರೆ. ಇಲ್ಲಿ 3,000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ. ಆ 3,000 ಎಕರೆನ ನುಂಗಿ ನೀರು ಕುಡಿಯುವಂತದಕ್ಕೆ ಅವ್ರು ಸ್ಕೀಮ್ ಹಾಕೊಂಡಿದ್ದಾರೆ, ಲೂಟಿ ಹೊಡಿಯಕ್ಕೆ ಸ್ಕೀಮ್ ಹಾಕೊಂಡಿದ್ದಾರೆ. ಇಲ್ಲಿ ರೈತರು ಬೀದಿ ಪಾಲಾಗೋಗ್ತಾರೆ. ಇಲ್ಲಿ ಏನ್ ಅವಶ್ಯಕತೆ ಇಲ್ಲ. ಈ ಬಿಡದಿಯಲ್ಲಿ ಏನ್ ಅವಶ್ಯಕತೆ ಇದೆ? ಯಾರು ಸೈಟ್ ತಗೊಂತಾರೆ? ಯಾರು ಸೈಟ್ ಬೇಕಾಗಿದೆ? ಬೆಂಗಳೂರಲ್ಲಿರೋ ಸೈಟ್ಗಳೇ ತಗೊಳಕ್ಕೆ ಗತಿ ಇಲ್ಲ. ಯಾರು ಬಿಡಿಎ ಮಾಡಿರೋ ಸೈಟ್ಗಳಲ್ಲಿ ಇನ್ನು 20% ಮನೆ ಕಟ್ಟಿಲ್ಲ, 80% ಖಾಲಿ ಇದೆ. ಫ್ಲಾಟ್ಗಳಲ್ಲಿ ಸುಮಾರು 2 ಲಕ್ಷ ಫ್ಲಾಟ್ ಖಾಲಿ ಇದೆ, ಸೇಲ್ ಆಗದೆ ಖಾಲಿ ಇದೆ. ಯಾರಿಗೋಸ್ಕರ ಇದು ಮಾಡ್ತಾ ಇದ್ದಾರೆ? ಯಾರು ಮನೆ ಕಟ್ಟಬೇಕು ಅಂತ ಮಾಡ್ತಾ ಇದ್ದಾರೆ? ಮನೆ ಆಳ್ ಕೆಲಸ ಇದು, ಮನೆ ಕಟ್ಟೋ ಕೆಲಸ ಅಲ್ಲ, ಮನೆ ಆಳ್ ಕೆಲಸ. ಇದನ್ನ ಕುಮಾರಸ್ವಾಮಿ ಮೇಲೆ ಹೇಳ್ತಾರೆ. 2006 ಕುಮಾರಸ್ವಾಮಿ ಅದನ್ನ ಅಲ್ಲೇ ಪ್ರಾಜೆಕ್ಟ್ ನ ಬಿಟ್ಬಿಟ್ರು. 20 ವರ್ಷ ಆಗಿದೆ, 20 ವರ್ಷ ಆಗಿದೆ ಪ್ರಾಜೆಕ್ಟ್ ನ ಬಿಟ್ಟು. ಕುಮಾರಸ್ವಾಮಿ ಅವರು 20 ವರ್ಷ ಆಗಿದೆ. ಈಗ ಕುಮಾರಸ್ವಾಮಿ ಹೆಸರು ಹೇಳ್ತಾರೆ, ನಾಚಿಕೆ ಆಗ್ಬೇಕು. ನಿಮ್ಮದು ಹೇಳ್ರಿ, ಕುಮಾರಸ್ವಾಮಿ ಕತೆ ಬೇಡ. ನೀವ್ ಯಾಕೆ ಅಕ್ವೈರ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಕುಮಾರಸ್ವಾಮಿ ಮಾಡಂಗಿದ್ದಿದೆ 2019ರಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗೆ ಅದನ್ನ ಕಂಟಿನ್ಯೂ ಮಾಡ್ಬೋದಾಯ್ತು, ಮಾಡ್ಲಿಲ್ಲ. ಅವರು ರೈತರು ಬೇಡ ಅಂತ ಹೇಳಿದ್ರು, ಬಿಟ್ಟಿದ್ದೀರಿ. ಯಾವುದೇ ಕಾರಣಕ್ಕೂ ಬಿಜೆಪಿ ಈ ಬಿಡದಿ ಟೌನ್ಶಿಪ್ ಏನಿದೆ, ಈ ಲೂಟಿ ಹೊಡೆಯುವಂಥದ್ದನ್ನ ನಾವು ವಿರೋಧ ಮಾಡ್ತೀವಿ. ರೈತರು ಉಳಿಬೇಕು, ರೈತರು ನಮ್ಮ ಜೀವನಾಡಿ. ಈ ರೈತ ವಿರೋಧಿ ಸರ್ಕಾರ ಇದು. ಇದೇನಾದ್ರೂ ಮಾಡಿ ಅಕ್ವೈರ್ ಮಾಡಿದ್ರೆ ರೈತರು ಬೀದಿ ಪಾಲಾಗ್ತಾರೆ. ಸುಮಾರು 10,000 ಎಕರೆ ರೇಷ್ಮೆ ಬೆಳೆಯುವಂತ ನಾಡಿದು, ರೇಷ್ಮೆ ಸೆಂಟರ್ ಇರುವಂತದ್ದು. ರಾಮನಗರ ರೇಷ್ಮೆ ಸೆಂಟರ್ ಇಡೀ ದೇಶಕ್ಕೆ ಸೆಂಟರ್. ಅದನ್ನ ಮುಗಿಸ್ಬೇಕು, ರೇಷ್ಮೆ ನಾಡನ್ನ ಮುಗಿಸ್ಬೇಕು ಅಂತೇಳಿ ಹೊರಟಿರುವಂತ ಕಾಂಗ್ರೆಸ್ಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಲ್ಲ, ಇವತ್ತು ಬಿಡದಿ ಹೋಬಳಿನಲ್ಲಿ ಸುಮಾರು 24-25 ಗ್ರಾಮಗಳಲ್ಲಿ ಸುಮಾರು 9,600 ಎಕರೆಯನ್ನು ಭೂಸ್ವಾಧೀನ ಮಾಡಬೇಕು ಅನ್ನುವ ಏನು ಈಗ ಅಧಿಸೂಚನೆ ಮಾಡಿದ್ದಾರೆ. ಅದರ ವಿರುದ್ಧ ಇವತ್ತು ನಮ್ಮ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೋರಾಟದ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಬಹುಶಃ ಸುಮಾರು 30-40%, ಕೆಲವರಂತೂ ಕೆಲವು ಹಳ್ಳಿಗಳಲ್ಲಿ 90% ಈ ಭೂ ಸ್ವಾಧೀನ ಮಾಡಬಾರ್ದು ಅನ್ನುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಏನೇ ನೀವು, ಯಾಕೆಂದರೆ ಇದೆಲ್ಲ ಫಲವತ್ತಾದ ಭೂಮಿ. ಆ ಕಡೆ ಒಂದು ನದಿ ಇದೆ, ಈ ಕಡೆ ಒಂದು ನದಿ ಇದೆ, ಇದ್ರ ಮಧ್ಯೆ ಜಮೀನಿದೆ. ಅಂದರೆ ಎಲ್ಲಿ ನೀವು ಬೋರ್ವೆಲ್ ಹಾಕಿದ್ರು ನೀರು ಬರುತ್ತೆ. ಇದರಲ್ಲಿ ಸುಮಾರು ತರಕಾರಿ ಬೆಳೀತಾ ಇದ್ದಾರೆ, ಇದರಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ, ಹೈನುಗಾರಿಕೆ ಇದೆ. ಸೊ ಅದರಿಂದ ಇವೆಲ್ಲ ಇದ್ದಂಥ ಸಂದರ್ಭದಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಈ ರೀತಿ ಸ್ವಾಧೀನ ಮಾಡಿ, ಅಂದರೆ ರೈತರ ಭಾವನೆಗಳ ವಿರುದ್ಧ ಅಥವಾ ರೈತರ ಆಕಾಂಕ್ಷೆ ಏನಿದೆ ಅದರ ವಿರುದ್ಧ ಭೂ ಸ್ವಾಧೀನ ಮಾಡಿಕೊಟ್ಟಿರೋದು ತಪ್ಪು. ಅದರಿಂದ ನಾವು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇವೆ, ಮತ್ತು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಕೂಡ ಪತ್ರ ಬರೆದಿದ್ದಾರೆ. ಇದು ವೈಜ್ಞಾನಿಕವಾಗಿಯೇ ಇದನ್ನು ಅವರು ಪರಿಶೀಲಿಸಬೇಕು. ಸೊ ಇವಾಗ ರೈತರ ಹಿತದೃಷ್ಟಿ ಬಹಳ ಮುಖ್ಯ ಇದರಲ್ಲಿ ಇದೆ, ಯಾವುದೇ ವೈಯಕ್ತಿಕವಾದ ಇದಿಲ್ಲ. ಅದರಿಂದ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಅದನ್ನು ನಾವು ಇವತ್ತು ಎಲ್ಲ ನಮ್ಮ ಮುಖಂಡರುಗಳು ಎಲ್ಲ ಅವರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಲಾಗಿದೆ. ಅಲ್ಲ, ಹೋರಾಟ ನಿರಂತರವಾಗಿ ನಡೆಯುತ್ತೆ. ಯಾಕೆಂದರೆ ಜನರ ಹೋರಾಟದ ಮುಂದೆ ಯಾವುದೂ ಇಲ್ಲ, ಜನಶಕ್ತಿನೇ ದೊಡ್ಡ ಶಕ್ತಿ ಅಂತ.